ಹೃದಯಾಘಾತದ ಆತಂಕ ಅನೇಕ ಕಡೆಗಳಲ್ಲಿದೆ. ಅನೇಕ ಕಡೆಗಳಲ್ಲಿ ಅಕಸ್ಮಾತ್ ಆಗಿಂದಾಗೆ ಹೃದಯಾಘಾತ ಆಗ್ತಾ ಇರುವಂತಹ ಅನೇಕ ಕೇಸಸ್ ಕೂಡ ನಮ್ಮ ಮುಂದೆ ಬರ್ತಾ ಇದೆ. ಇನ್ನು ಕೆಲಸ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲೇ ಹೃದಯಾಘಾತ ಆಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. 50 ವರ್ಷದ ಶಿವಮೂರ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಇದೆ. ಒಂದು ಸೆಕೆಂಡ್ಗಿಂತ ಮುಂಚೆ ಚೆನ್ನಾಗಿರ್ತಾರೆ, ಒಂದೇ ಒಂದು ಸೆಕೆಂಡ್ ಅಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಬೈಕ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಶಿವಮೂರ್ತಿ. ಚಿಕ್ಕಮಗಳೂರು ತಾಲೂಕಿನ ಹಿರೇಗೌಜಲಿನ ಶಿವಮೂರ್ತಿ ಸಾವನ್ನಪ್ಪಿದ್ದಾರೆ. ನಗರದ ಬೇಲೂರು ರಸ್ತೆಯಲ್ಲಿರುವಂತಹ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹಠಾತ್ ಏಕಾಏಕಿಯಾಗಿ ಹೃದಯಾಘಾತ ಆಗಿರೋದಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಏಕಾಏಕಿಯಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಯುವ ಜನತೆಯಲ್ಲಿ ಈ ರೀತಿಯಾದಂತಹ ಹೃದಯಾಘಾತ ಆಗೋದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳು, ಆತಂಕಗಳು, ಅನುಮಾನಗಳು ಕಾಡ್ತಾ ಇರುವಂತಹ ಸಂದರ್ಭದಲ್ಲೇ ಇಂಥ ಅನೇಕ ಪ್ರಕರಣಗಳು ನಮ್ಮ ಮುಂದೆ ಈಗ ಬರ್ತಾ ಇದೆ. ಅದು ಒಂದರ ಹಿಂದೆ ಒಂದರಂತೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟಾಕ್ತಾ ಇದೆ. ಅನೇಕ ಕಡೆಗಳಲ್ಲಿ ಇದೇ ರೀತಿ ಆಗ್ತಾ ಇದೆ. ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ನೋಡಿ, ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಕೆಲಸ ಮಾಡ್ತಾ ಇದ್ರು, ಕೆಲಸ ಮಾಡುವಂತ ಸಂದರ್ಭದಲ್ಲೇ ಹೃದಯಾಘಾತ ಆಗಿದೆ. ಚಿಕ್ಕಮಗಳೂರಿನ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ರಿಕೆಟ್ ಆಡ್ತಾ ಇದ್ರು. ಕ್ರಿಕೆಟ್ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಆಟಗಾರ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಹೃದಯಾಘಾತ ಯಾವ ಸಂದರ್ಭದಲ್ಲಿ ಯಾರನ್ನ ಯಾವ ರೀತಿಯಾಗಿ ಕಾಡುತ್ತೆ ಹೇಳೋದಕ್ಕಾಗಲ್ಲ. ಬಹಳ ಹೆಲ್ದಿ ಆಗಿರುವಂತಹ ಹೃದಯ ಕೂಡ ಹೃದಯಾಘಾತಕ್ಕೆ ಈಡಾಗಿರೋದನ್ನ ಅನೇಕ ಬಾರಿ ಗಮನಿಸಿದೆ. ಇಲ್ಲೂ ಕೂಡ ಅಂಥದ್ದೇ ನಡೆದಿರೋದು. ಆಟಗಾರ ಸಾವನ್ನಪ್ಪಿದ್ದಾನೆ. ಕ್ರಿಕೆಟ್ ಗ್ರೌಂಡ್ನಲ್ಲಿ ಆಟಗಾರನ ಪ್ರಾಣ ಹೋಗಿದೆ. ತೀವ್ರ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾನೆ ಹರ್ಜಿತ್ ಸಿಂಗ್. ಪಂಜಾಬ್ನ ಫಿರೋಜ್ಪುರದ ಶಾಲಾ ಮೈದಾನದಲ್ಲಿ ಈ ಘಟನೆ ನಡೆದಿರೋದು. 49 ರನ್ ಗಳಿಸಿ ಅರ್ಧ ಶತಕದ ಹೊಸ್ತಿಲಲ್ಲಿದ್ರು ಹರ್ಜಿತ್ ಸಿಂಗ್. ಇನ್ನೇನು 50 ಹಾಫ್ ಸೆಂಚುರಿ ಬಾರಿಸಿ ಬಿಡ್ತಾರೆ ಅನ್ನುವಂತ ಸಿಚುವೇಶನ್. ಆದ್ರೆ ಏಕಾಏಕಿಯಾಗಿ ಕುಸಿದು ಬಿದ್ದು, ಅಲ್ಲಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಕುಸಿದು ಬಿದ್ದು ಆನಂತರದಲ್ಲಿ ಸಾವನ್ನಪ್ಪಿರೋದು. ಕಾರಣ ಏನು ಅನ್ನುವಂತ ಪ್ರಶ್ನೆಗಳು, ಆತಂಕ ಯುವ ಜನತೆಯನ್ನೇ ಯಾಕೆ ಕಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹೃದಯಾಘಾತದ ಆತಂಕ ಅನೇಕ ಕಡೆಗಳಲ್ಲಿದೆ. ಅನೇಕ ಕಡೆಗಳಲ್ಲಿ ಅಕಸ್ಮಾತ್ ಆಗಿಂದಾಗೆ ಹೃದಯಾಘಾತ ಆಗ್ತಾ ಇರುವಂತಹ ಅನೇಕ ಕೇಸಸ್ ಕೂಡ ನಮ್ಮ ಮುಂದೆ ಬರ್ತಾ ಇದೆ. ಇನ್ನು ಕೆಲಸ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲೇ ಹೃದಯಾಘಾತ ಆಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. 50 ವರ್ಷದ ಶಿವಮೂರ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಇದೆ. ಒಂದು ಸೆಕೆಂಡ್ಗಿಂತ ಮುಂಚೆ ಚೆನ್ನಾಗಿರ್ತಾರೆ, ಒಂದೇ ಒಂದು ಸೆಕೆಂಡ್ ಅಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಬೈಕ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಶಿವಮೂರ್ತಿ. ಚಿಕ್ಕಮಗಳೂರು ತಾಲೂಕಿನ ಹಿರೇಗೌಜಲಿನ ಶಿವಮೂರ್ತಿ ಸಾವನ್ನಪ್ಪಿದ್ದಾರೆ. ನಗರದ ಬೇಲೂರು ರಸ್ತೆಯಲ್ಲಿರುವಂತಹ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹಠಾತ್ ಏಕಾಏಕಿಯಾಗಿ ಹೃದಯಾಘಾತ ಆಗಿರೋದಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಏಕಾಏಕಿಯಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಯುವ ಜನತೆಯಲ್ಲಿ ಈ ರೀತಿಯಾದಂತಹ ಹೃದಯಾಘಾತ ಆಗೋದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳು, ಆತಂಕಗಳು, ಅನುಮಾನಗಳು ಕಾಡ್ತಾ ಇರುವಂತಹ ಸಂದರ್ಭದಲ್ಲೇ ಇಂಥ ಅನೇಕ ಪ್ರಕರಣಗಳು ನಮ್ಮ ಮುಂದೆ ಈಗ ಬರ್ತಾ ಇದೆ. ಅದು ಒಂದರ ಹಿಂದೆ ಒಂದರಂತೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟಾಕ್ತಾ ಇದೆ. ಅನೇಕ ಕಡೆಗಳಲ್ಲಿ ಇದೇ ರೀತಿ ಆಗ್ತಾ ಇದೆ. ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ನೋಡಿ, ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಕೆಲಸ ಮಾಡ್ತಾ ಇದ್ರು, ಕೆಲಸ ಮಾಡುವಂತಹ ಸಂದರ್ಭದಲ್ಲೇ ಹೃದಯಾಘಾತ ಆಗಿದೆ. ಚಿಕ್ಕಮಗಳೂರಿನ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ರಿಕೆಟ್ ಆಡ್ತಾ ಇದ್ರು. ಕ್ರಿಕೆಟ್ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಆಟಗಾರ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಹೃದಯಾಘಾತ ಯಾವ ಸಂದರ್ಭದಲ್ಲಿ ಯಾರನ್ನ ಯಾವ ರೀತಿಯಾಗಿ ಕಾಡುತ್ತೆ ಹೇಳೋದಕ್ಕಾಗಲ್ಲ. ಬಹಳ ಹೆಲ್ದಿ ಆಗಿರುವಂತಹ ಹೃದಯ ಕೂಡ ಹೃದಯಾಘಾತಕ್ಕೆ ಈಡಾಗಿರೋದನ್ನ ಅನೇಕ ಬಾರಿ ಗಮನಿಸಿದೆ. ಇಲ್ಲೂ ಕೂಡ ಅಂಥದ್ದೇ ನಡೆದಿರೋದು. ಆಟಗಾರ ಸಾವನ್ನಪ್ಪಿದ್ದಾನೆ. ಕ್ರಿಕೆಟ್ ಗ್ರೌಂಡ್ನಲ್ಲಿ ಆಟಗಾರನ ಪ್ರಾಣ ಹೋಗಿದೆ. ತೀವ್ರ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾನೆ ಹರ್ಜಿತ್ ಸಿಂಗ್. ಪಂಜಾಬ್ನ ಫಿರೋಜ್ಪುರದ ಶಾಲಾ ಮೈದಾನದಲ್ಲಿ ಈ ಘಟನೆ ನಡೆದಿರೋದು. 49 ರನ್ ಗಳಿಸಿ ಅರ್ಧ ಶತಕದ
ಹೊಸ್ತಿಲಲ್ಲಿದ್ರು ಹರ್ಜಿತ್ ಸಿಂಗ್. ಇನ್ನೇನು 50 ಹಾಫ್ ಸೆಂಚುರಿ ಬಾರಿಸಿ ಬಿಡ್ತಾರೆ ಅನ್ನುವಂತ ಸಿಚುವೇಶನ್. ಆದ್ರೆ ಏಕಾಏಕಿಯಾಗಿ ಕುಸಿದು ಬಿದ್ದು, ಅಲ್ಲಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಕುಸಿದು ಬಿದ್ದು ಆನಂತರದಲ್ಲಿ ಸಾವನ್ನಪ್ಪಿರೋದು. ಕಾರಣ ಏನು ಅನ್ನುವಂತ ಪ್ರಶ್ನೆಗಳು, ಆತಂಕ ಯುವ ಜನತೆಯನ್ನೇ ಯಾಕೆ ಕಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹೃದಯಾಘಾತದ ಆತಂಕ ಅನೇಕ ಕಡೆಗಳಲ್ಲಿದೆ. ಅನೇಕ ಕಡೆಗಳಲ್ಲಿ ಅಕಸ್ಮಾತ್ ಆಗಿಂದಾಗೆ ಹೃದಯಾಘಾತ ಆಗ್ತಾ ಇರುವಂತಹ ಅನೇಕ ಕೇಸಸ್ ಕೂಡ ನಮ್ಮ ಮುಂದೆ ಬರ್ತಾ ಇದೆ. ಇನ್ನು ಕೆಲಸ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲೇ ಹೃದಯಾಘಾತ ಆಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. 50 ವರ್ಷದ ಶಿವಮೂರ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಇದೆ. ಒಂದು ಸೆಕೆಂಡ್ಗಿಂತ ಮುಂಚೆ ಚೆನ್ನಾಗಿರ್ತಾರೆ, ಒಂದೇ ಒಂದು ಸೆಕೆಂಡ್ ಅಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಬೈಕ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಶಿವಮೂರ್ತಿ. ಚಿಕ್ಕಮಗಳೂರು ತಾಲೂಕಿನ ಹಿರೇಗೌಜಲಿನ ಶಿವಮೂರ್ತಿ ಸಾವನ್ನಪ್ಪಿದ್ದಾರೆ. ನಗರದ ಬೇಲೂರು ರಸ್ತೆಯಲ್ಲಿರುವಂತಹ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹಠಾತ್ ಏಕಾಏಕಿಯಾಗಿ ಹೃದಯಾಘಾತ ಆಗಿರೋದು ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಏಕಾಏಕಿಯಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಯುವ ಜನತೆಯಲ್ಲಿ ಈ ರೀತಿಯಾದಂತಹ ಹೃದಯಾಘಾತ ಆಗೋದಕ್ಕೆ ಕಾರಣ ಏನು ಅನ್ನುವಂತ ಪ್ರಶ್ನೆಗಳು, ಆತಂಕಗಳು, ಅನುಮಾನಗಳು ಕಾಡ್ತಾ ಇರುವಂತಹ ಸಂದರ್ಭದಲ್ಲೇ ಇಂಥ ಅನೇಕ ಪ್ರಕರಣಗಳು ನಮ್ಮ ಮುಂದೆ ಈಗ ಬರ್ತಾ ಇದೆ. ಅದು ಒಂದರ ಹಿಂದೆ ಒಂದರಂತೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಇದೇ ರೀತಿ ಆಗ್ತಾ ಇದೆ. ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ ನೋಡಿ, ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ. ಕೆಲಸ ಮಾಡ್ತಾ ಇದ್ರು, ಕೆಲಸ ಮಾಡುವಂತ ಸಂದರ್ಭದಲ್ಲೇ ಹೃದಯಾಘಾತ ಆಗಿದೆ. ಚಿಕ್ಕಮಗಳೂರಿನ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ರಿಕೆಟ್ ಆಡ್ತಾ ಇದ್ರು. ಕ್ರಿಕೆಟ್ ಆಡ್ತಾ ಇರುವಂತಹ ಸಂದರ್ಭದಲ್ಲೇ ಆಟಗಾರ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಈ ಹೃದಯಾಘಾತ ಯಾವ ಸಂದರ್ಭದಲ್ಲಿ ಯಾರನ್ನ ಯಾವ ರೀತಿಯಾಗಿ ಕಾಡುತ್ತೆ ಹೇಳೋದಕ್ಕಾಗಲ್ಲ. ಬಹಳ ಹೆಲ್ದಿ ಆಗಿರುವಂತಹ ಹೃದಯ ಕೂಡ ಹೃದಯಾಘಾತಕ್ಕೆ ಈಡಾಗಿರೋದನ್ನ ಅನೇಕ ಬಾರಿ ಗಮನಿಸಿದೆ. ಇಲ್ಲೂ ಕೂಡ ಅಂಥದ್ದೇ ನಡೆದಿರೋದು. ಆಟಗಾರ ಸಾವನ್ನಪ್ಪಿದ್ದಾನೆ. ಕ್ರಿಕೆಟ್ ಗ್ರೌಂಡ್ನಲ್ಲಿ ಆಟಗಾರನ ಪ್ರಾಣ ಹೋಗಿದೆ. ತೀವ್ರ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾನೆ ಹರ್ಜಿತ್ ಸಿಂಗ್. ಪಂಜಾಬ್ನ ಫಿರೋಜ್ಪುರದ ಶಾಲಾ ಮೈದಾನದಲ್ಲಿ ಈ ಘಟನೆ ನಡೆದಿರೋದು. 49 ರನ್ ಗಳಿಸಿ ಅರ್ಧ ಶತಕದ ಹೊಸ್ತಿಲಲ್ಲಿದ್ರು ಹರ್ಜಿತ್ ಸಿಂಗ್. ಇನ್ನೇನು 50 ಹಾಫ್ ಸೆಂಚುರಿ ಬಾರಿಸಿ ಬಿಡ್ತಾರೆ ಅನ್ನುವಂತ ಸಿಚುವೇಶನ್. ಆದ್ರೆ ಏಕಾಏಕಿಯಾಗಿ ಕುಸಿದು ಬಿದ್ದು, ಅಲ್ಲಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಕುಸಿದು ಬಿದ್ದು ಆನಂತರದಲ್ಲಿ ಸಾವನ್ನಪ್ಪಿರೋದು. ಕಾರಣ ಏನು ಅನ್ನುವಂತ ಪ್ರಶ್ನೆಗಳು, ಆತಂಕ ಯುವ ಜನತೆಯನ್ನೇ ಯಾಕೆ ಕಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಇದೆ.